ತೃಣಮೂಲ ಕಾಂಗ್ರೆಸ್ಸಿನ 19 ಸಂಸದರ ಸಹಿಯನ್ನು ಒಳಗೊಂಡಿರುವ ಪತ್ರ ಸರ್ಫೇಸ್ ಆಯ್ತು ಇವತ್ತು. ನಮ್ಮ ಬೆಂಬಲ NDAಗೆ ಅಂತ ಕಾಕೋಲಿ ಘೋಷ್ ಅವರ ನೇತೃತ್ವದಲ್ಲಿ ಘೋಷಿಸಿರುವಂಥ ಸಂಸದರುಗಳ ಲಿಸ್ಟ್. ಇದರಲ್ಲಿ ಒಂದು ಹೆಸರು ಬಹು ಚರ್ಚಿತವಾಗಿರುವಂಥದ್ದು. ಅವರು ತೀರಾ ಇತ್ತೀಚಿನ ತನಕ ಆಡಿದ ಮಾತುಗಳು, ನಡೆದುಕೊಂಡ ರೀತಿಗಳು, ರಾಘವ್ ಛಡ್ಡಾರ ಬಗ್ಗೆ ಪ್ರಶ್ನೆ ಕೇಳಿದ್ರೆ ರಾಘವ್ ಛಡ್ಡಾ ಆಮ್ ಆದ್ಮಿ ಪಕ್ಷದ ರಾಜ್ಯಸಭಾ ಸದಸ್ಯರಾಗಿದ್ದರು. 9 ಜನ ಇದ್ದರು ರಾಜ್ಯಸಭಾ ಸದಸ್ಯರು. ಅವರ ಪೈಕಿ 7 ಜನ BJPಗೆ ಹೋದರು. ಅವರ ಬಗ್ಗೆ ಪ್ರಶ್ನೆ ಕೇಳಿದ್ರೆ ರಾಘವ್ ಛಡ್ಡಾ ಅಲ್ಲ, ರಾಘವ್ ಚಡ್ಡಿ ಅಂದಿದ್ರು. ರಾಘವ್ ಚಡ್ಡಿ. ಸಯೋನಿ ಘೋಷ್ 33 ವರ್ಷ ಅವರಿಗೆ. 2021ರಲ್ಲಿ ತೃಣಮೂಲ ಕಾಂಗ್ರೆಸ್ ಸೇರಿದ್ರು. ಅದೇ ವರ್ಷ MP ಟಿಕೆಟ್ ಕೊಟ್ಟರು ಮಮತಾ ಬ್ಯಾನರ್ಜಿ, ಸೋತ್ರವರು. ಕಾಂಗ್ರೆಸ್ MP ವಿರುದ್ಧ ಸೋತರು. 2024ರ ಚುನಾವಣೆಯಲ್ಲಿ ಗೆದ್ದರು. 2.5 ಲಕ್ಷ ಓಟಿಂದ ಗೆಲ್ತಾರೆ. ಮಮತಾ ಬ್ಯಾನರ್ಜಿ ಅವರ ನೀಲಿಗಣ್ಣಿನ ಹುಡುಗಿ. ಶಿ ಈಸ್ ಅ ಸಿಂಗರ್, ಸೀರಿಯಲ್ ಆ್ಯಕ್ಟ್ರೆಸ್. ಬರೀ 33 ವರ್ಷ. ಮಾತು ಅಂದರೆ ಬೆಂಕಿ. ಯಾಕಿವರ ಹೆಸರು ಅತಿ ಹೆಚ್ಚು ಚರ್ಚೆ ಆಗ್ತಾ ಇದೆ ಅಂದರೆ ಆಡಿದ ಮಾತುಗಳ ಕಾರಣಕ್ಕೆ. ಯಾವ ದೇಶದ ಪ್ರಧಾನಮಂತ್ರಿ ಹಿಂದುವೋ, ಯಾವ ದೇಶದ ಗೃಹ ಸಚಿವರು ಹಿಂದುವೋ, ಯಾವ ದೇಶದ ರಕ್ಷಣಾ ಸಚಿವರು ಹಿಂದುವೋ, ಆ ದೇಶದಲ್ಲಿ ಹಿಂದೂಗಳಿಗೆ ರಕ್ಷಣೆ ಇಲ್ಲ ಅಂದರೆ ನರೇಂದ್ರ ಮೋದಿ, ಅಮಿತ್ ಶಾ ರಾಜೀನಾಮೆ ಕೊಟ್ಟು ಹೋಗಲಿ ಅನ್ನುವ ಭಾಷಣ. ಇತ್ತೀಚೆಗಿದು ವಿಧಾನಸಭಾ ಚುನಾವಣೆಗಳಲ್ಲಿ. ಇನ್ನೊಂದು ಇಂಟರ್ವ್ಯೂನಲ್ಲಿ ನೋಡ್ತಾ ಇದ್ದೆ, ದೇವರು ಧರ್ಮಗಳನ್ನು ರಾಜಕೀಯಕ್ಕೆ ಓಟಿಗೆ ಬಳಸಿಕೊಳ್ಳುವ ದರ್ದು ತೃಣಮೂಲ ಕಾಂಗ್ರೆಸ್ಸಿಗೆ ಬಂದಿಲ್ಲ. ಸಯೋನಿ ಘೋಷ್ ಭಾಷಣ ಇತ್ತು. ಶಿವಲಿಂಗಕ್ಕೆ ಕಾಂಡೋಮ್ ಹಾಕುತ್ತಾ ಇರುವಂಥ ಪೋಸ್ಟ್ ಮಾಡಿದ್ರು ಇವರು. ಕಾರ್ಟೂನು 2015ರಲ್ಲಿದು. ಆನಂತರ ವಿಪರೀತ ಚರ್ಚೆ ಆಯಿತು. ಚುನಾವಣೆ ಮುಗಿದ ನಂತರ ಹಂಗ್ಯಾಕೆ ಪೋಸ್ಟ್ ಮಾಡಿದ್ರಿ ಅಂದರೆ, ಬಿಡಿ ನಾನು ಅವಾಗಿನ್ನೂ ಚಿಕ್ಕವಳು, 22 ವರ್ಷ ನನಗವಾಗ, 23 ವರ್ಷ ನನಗವಾಗ ಅಂತ ಸಯೋನಿ ಘೋಷ್ ಹೇಳ್ತಾ ಇದ್ರು. ಈ ಸಯೋನಿ ಘೋಷ್ ಹೆಸರು BJP ನೇತೃತ್ವದ NDAನ ಬೆಂಬಲಿಸ್ತಾ ಇದ್ದೀವಿ ಅನ್ನುವ 19 ಸಂಸದರ ಪಟ್ಟಿಯಲ್ಲಿದೆ. ಸೈನ್ ಹಾಕಿದ್ದಾರೆ. ದಿಲ್ಲಿಯಿಂದ ಕಲ್ಕತ್ತಾ ಏರ್ಪೋರ್ಟಿಗೆ ಬಂದು ಇಳಿದ್ರು ಸಯೋನಿ ಘೋಷ್. ಏರ್ಪೋರ್ಟ್ನಿಂದ ಹೊರಗೆ ಬರುವಾಗ ಮುಖಕ್ಕೆ ಮಾಸ್ಕ್ ಇದೆ. ಮುಖಕ್ಕೆ ಮಾಸ್ಕ್. ಬಶೀರ್ ಬದ್ರ ಅವ್ರದ್ದೊಂದು ಶೇರ್ ಇದೆ. ಬಶೀರ್ ಬದ್ರ ಬಹಳ ಖ್ಯಾತ ಶಾಯರ್. दुश्मनी जमकर करो लेकिन ये गुंजाइश रहे, दुश्मनी जमकर करो लेकिन ये गुंजाइश रहे, जब कभी हम दोस्त हो जाए तो शर्मिंदा ना हो ಅಂತ. ಶತ್ರುತ್ವ, ವಿರೋಧ ಎಷ್ಟು ಬೇಕಾದರೂ ಮಾಡಿ, ತೊಂದರೆ ಇಲ್ಲ. ಆದರೆ ಯಾವತ್ತಾರೂ ಒಂದು ದಿವಸ ಸ್ನೇಹಿತರಾಗುವ ಪರಿಸ್ಥಿತಿ ಬಂದರೆ ಒಬ್ಬರು ಮುಖ ಒಬ್ಬರು ನೋಡೋದಕ್ಕೆ ನಾಚಿಕೆ ಆಗದೆ ಇರೋ ಹಾಗಾದರೂ ಇರಲಿ ಅಂತ. ಇದು ಕೇವಲ ರಾಜಕೀಯಕ್ಕಲ್ಲ ರೀ, ಎಲ್ರಿಗೂ ಅಪ್ಲೈ ಆಗೋದು. ಯಾವುದೋ ಒಂದು ಕಾರಣಕ್ಕೆ, ಯಾವುದೋ ಒಂದು ಸನ್ನಿವೇಶದಲ್ಲಿ ವಿರೋಧಿಸ್ತಾ ಇದ್ದೀವಿ ಅನ್ನುವ ಕಾರಣಕ್ಕೆ ಬಳಸಬಾರದ ಶಬ್ದಗಳನ್ನೆಲ್ಲ ಬಳಸಿ, ಸೊಂಟದ ಕೆಳಗಿನ ಭಾಷೆಯನ್ನು ಬಳಸಿ ವಿರೋಧಿಸಿಬಿಡೋದು. ಮುಂದೊಂದು ದಿನ ಎದರ ಬದರ ಬಂದು ನಿಲ್ಲೋ ಪರಿಸ್ಥಿತಿ ಇದ್ದಾಗ ಒಬ್ಬರು ಕಣ್ಣಲ್ಲಿ ಕಣ್ಣಿಟ್ಟು ನೋಡ್ಕೊಳ್ಳೋದಕ್ಕಾಗದೇ ಇರುವಂಥ ಭಾಷೆಗಳನ್ನು ಬಳಸೋದು ಅಂತ. ಮುಂದೆ ಯಾವತ್ತಾರೂ ಸ್ನೇಹಿತರಾಗುವ ಸನ್ನಿವೇಶ ಬಂದರೆ ನಾಚಿಕೆ ಆಗಬಾರ್ದು. ದುಶ್ಮನಿ, ಶತ್ರುತ್ವ, ಜಗಳ ಅಷ್ಟು ಡಿಗ್ನಿಫೈಡ್ ಆಗಿ ಆದರೂ ಇರಬೇಕು. ಸೈದ್ಧಾಂತಿಕವಾಗಿ ಏನೋ ಒಂದು ನಿಲುವು ತಗೊಂಡ ಕಾರಣಕ್ಕಾಗಿ ಶಿವಲಿಂಗಕ್ಕೆ ಕಾಂಡೋಮ್ ಹಾಕ್ತಾ ಇರೋ ಕಾರ್ಟೂನ ಪೋಸ್ಟ್ ಮಾಡೋದು, ಇಂಥದ್ದ ಮಾಡೋದು. ಈಗ ಆ ಪತ್ರಕ್ಕೆ ಸೈನ್ ಹಾಕುವಾಗೆಲ್ಲ ನೆನಪಾಗಬೇಕಲ್ಲ, ಏನೇನು ಮಾತಾಡಿದ್ದೆ, ಏನೇನು ಮಾಡಿದ್ದೆ ನಾನು.
ಮಹುವಾ ಮೊಯಿತ್ರಾರಿಗೆ ಭಾಳ ಹರ್ಟ್ ಆಗಿಬಿಟ್ಟಿದೆ. ಮಹುವಾ ಮೊಯಿತ್ರಾರಿಗೆ ಸಯೋನಿ ಘೋಷ್ ಒಂದು ಹೋಗಬಾರ್ದಾಗಿತ್ತು ಅಲ್ಲಿಗೆ ಅಂತಿದ್ದಾರೆ. ಭಾಳ ಆತ್ಮೀಯ ಸ್ನೇಹಿತರು ಇವರು. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.